ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ, ಸೊ ನೆನ್ನೆ ಹೇಳ್ದಂಗೆ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ನಲ್ಲ. ಇವತ್ತು ಬೆಳಗ್ಗೆ ಪೂಜೆ ಮಾಡೋಣ ಅಂದ್ಕೊಂಡು ಮನೆಯೆಲ್ಲ ಗುಡಿಸಿ ಒರೆಸಿ ನಾಷ್ಟ ಮಾಡಿ ನಮ್ಮನೆಯವರು ಬಾಕ್ಸಿಂಗ್ ಮಾಡಿ ಪಾತ್ರೆಗಳೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದೆ. ಆದರೆ ನಮ್ಮ ಮನೆಯವರು ಇವಾಗ ಎದ್ದು ಸ್ನಾನಕ್ಕೆ ಹೋಗಿದ್ದಾರೆ. ಈಗ ಟೈಮಲ್ಲಿ 9 ಗಂಟೆ ಆಗಿದೆ. ಸೊ ಅವರು ರೆಡಿಯಾಗಿ ಹೊರಡೋಷ್ಟರಲ್ಲಿ ಮೇ ಬಿ ನನಗನ್ಸೋ ಪ್ರಕಾರ ನಾಷ್ಟ ಮಾಡ್ಕೊಂಡೆಲ್ಲ ಹೊರಡೋಷ್ಟರಲ್ಲಿ 9:45 ಆಗುತ್ತೆ. ಸೊ ಸಂಜೆನ ಪೂಜೆ ಮಾಡ್ಕೊಳ್ತೀವಿ ಫ್ರೆಂಡ್ಸ್. ಇನ್ನು ಅವ್ರು 9:45 ಹೋಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಪೂಜೆ ಮಾಡೋಷ್ಟರಲ್ಲಿ 10:30, 10:45, 11 ಗಂಟೆ ಆಗೋಗುತ್ತೆ. ಸೊ ಅದಕ್ಕೆ ಬೇಡ, ಸಂಜೆನೇ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ನೋಡಬೇಕು. ಇವತ್ತು ಆ್ಯಕ್ಚುಲಿ ನಾನು ನನ್ನ ಫ್ರೆಂಡ್ ಮನೆಗೆ ಮತ್ತೆ ಹೋಗಬೇಕಿತ್ತು ಇವತ್ತು. ಸೊ ಇವತ್ತು ಕ್ಯಾನ್ಸಲ್ ಆಗಿದೆ. ಸೊ ಮತ್ತೆ ನಾಳೆ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ನಾಷ್ಟ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ಬೆಳಗ್ಗೆ ಲೆಮನ್ ವಾಟರ್ ಕುಡಿದಿರ್ತಲ್ಲ, ಈಗ ನಾಷ್ಟ ಮಾಡ್ಕೊಳ್ತೀನಿ. ನಾಷ್ಟಕ್ಕೆ ಬಂದುಬಿಟ್ಟು ಟೊಮೆಟೊ ಚಿತ್ರಾನ್ನ ಮಾಡಿದ್ದೆ. ಹಾಗೆ ನಮ್ಮ ಮನೆಯವ್ರಿಗೆ ಇವತ್ತು ಬಾಕ್ಸ್ ಮಾಡಬೇಕಿತ್ತು. ಸೊ ರೈಸು ಮತ್ತು ಬೇಳೆ ಸಾರು ಮಾಡಿದ್ದೀನಿ. ಸೊ ನಾನು ಮಾಡೋ ಚಿತ್ರಾನ್ನ ಅಂದರೆ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡಿಗೆ ತುಂಬ ಇಷ್ಟ. ಸೊ ಅದಕ್ಕೆ ಅವ್ರಿಗೂ ಕೂಡ ಒಂದು ಬಾಕ್ಸ್ ಕಟ್ಟಿದ್ದೀನಿ. ಹಾಗೆ ಮನೇಲಿ ಕರ್ಬೂಜ ಹಣ್ಣು ಇತ್ತು ಅಂತ ಪಾನಕ ಮಾಡಿದ್ದೆ ಫ್ರೆಂಡ್ಸ್. ನನಗಂತೂ ಪಾನಕ ಅಂದರೆ ಫೇವ್ರೇಟು. ಸೊ ನಮ್ಮ ಮನೆಯವ್ರು ಕೂಡ ಇದ್ದರು. ಸೊ ಮಧ್ಯಾಹ್ನ ಅದಕ್ಕೆ ಪಾನಕ ಕೂಡ ಮಾಡಿದೆ. ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ರೆಡಿಯಾಗಿ ಆಮೇಲೆ ಪೂಜೆ ಕೂಡ ಮುಗಿಸ್ಕೊಂಡೆ. ಸೊ ಫ್ರೆಂಡ್ಸ್, ಈಗ ಸಂಜೆ ಆಗಿದೆ. ಸೊ ಕಡಲೆ ಬೀಜ ಸಲಾಡ್ ಮಾಡೋಣ ಅಂತ ಒಂದು ಸ್ವಲ್ಪ ಕಡಲೆ ಬೀಜನ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈಗ ಕಡಲೆ ಬೀಜನೆಲ್ಲ ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಸಿಪ್ಪೆ ತೆಗೆದು ಈ ಥರ ಮಾಡ್ಕೊಳ್ಬೋದು, ಇಲ್ಲ ಸಿಪ್ಪೆ ಆದರೂ ಇಟ್ಕೊಳ್ಬೋದು. ಸೊ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಖಾರದ ಪುಡಿ ಒಂದು ಸ್ವಲ್ಪ, ಹಾಗೆ ಪೆಪ್ಪರ್ ಒಂದು ಸ್ವಲ್ಪ. ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಈಗ ಈ ಕಡಲೆ ಬೀಜಕ್ಕೆ ಕೊತ್ತಂಬರಿ, ಟೊಮೆಟೊ, ಸೊ ಫ್ರೆಂಡ್ಸ್ ಇಲ್ಲಿ ಇದಕ್ಕೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಸಲಾಡ್ ಥರ ತಿನ್ಕೊಂಬೋದು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದಕ್ಕೆ ಬೇಕಾದ್ರೆ ನೀವು ಇನ್ನೂ ಒಂದು ಸ್ವಲ್ಪ ಉಪ್ಪು, ಖಾರ, ಪೆಪ್ಪರ್ ಪೌಡ್ರ್ ಹಾಕ್ಕೋಬೋದು. ನಾನು ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಖಾರದ ಪುಡಿ, ಹೀಗೆ ಒಂದು ಸ್ವಲ್ಪ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಟ್ರೈ ಮಾಡಿ, ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು. ಸೊ ಮಕ್ಕಳಿರೋ ಮನೇಲಿ ಮಾಡ್ಕೊಳ್ಬೋದು. ಸೊ ಡಯಟ್ ಮಾಡೋವ್ರಿಗೂ ಇದು ಸ್ನ್ಯಾಕ್ಸ್ ಥರ ಒನ್ ಟೈಮಿಗೆ ತಿನ್ಕೊಳ್ಬೋದು. ಸೊ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಸಾಯಂಕಾಲ ಡ್ರಿಂಕಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದೂ ಚೆನ್ನಾಗಿರುತ್ತೆ ಅಂತಂದರು. ಸೊ ಅದಕ್ಕೆ ಅದನ್ನು ಹಾಕ್ಕೊಂಡಿದ್ದೀನಿ, ಟ್ರೈ ಮಾಡೋಣ ಅಂತ. ಸೊ ಒಂದು ಸ್ವಲ್ಪ ಸೋಂಪನ್ನು ಹಾಕ್ಕೊಂಡಿದ್ದೀನಿ. ಸೊ ಇದರಲ್ಲಿ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಬಿಸಿನೀರಿಗೆ ಚಕ್ಕೆ ಪುಡಿ, ಜೀರಿಗೆ ಪುಡಿ, ಹಾಗೆ ಒಂದು ಸ್ವಲ್ಪ ಸೋಂಪು, ಹಾಗೆ ಧನಿಯಾ ಕಾಳು 1 ಸ್ಪೂನ್ ಅಷ್ಟು, ಇದಿಷ್ಟು ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಕುದಿಯೋಕೆ ಇಟ್ಟಿದ್ದೀನಿ, ಕಾದ್ಮೇಲೆ ಕೂತ್ಕೊಳ್ಳೋದು. ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ ಸ್ವಲ್ಪ ಹೊರಗಡೆ ಹೋಗಿದ್ದೆ, ಬೇರೆ ಏನೋ ಕೆಲಸ ಇತ್ತು ಅಂತ. ಸೊ ಹಾಗಾಗಿ ಮಧ್ಯಾಹ್ನ ಏನೋ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಡ್ರಿಂಕ್ದೆಲ್ಲ. ಸೊ ಮನೆಗೆ ಬಂದೆ. ಆಮೇಲೆ ನಮ್ಮ ಮನೆಯವರು ಬೇಗ ಮನೆಗೆ ಬಂದರು. ಸೊ ಅದಕ್ಕೆ ನೋಡಿದಾಗ ಕಡಲೆ ಬೀಜ ಸಲಾಡ್ ಮಾಡಿಕೊಟ್ಟಿದ್ದೆ ಮಧ್ಯಾಹ್ನ ಅವ್ರಿಗೆ. ಈಗ ಡ್ರಿಂಕ್ ಇಟ್ಟಿದ್ದೀನಿ. ಸೊ ರಾತ್ರಿ ಅಡುಗೆಗೆ ಬಂದು ರಸಮ್ ಮಾಡೋಣ ಅಂದ್ಕೊಂಡಿದ್ದೀನಿ, ಬಿಸಿ ಬಿಸಿಯಾಗಿ ತಿನ್ನೋಣ ಅಂತ. ಚಳಿಗಾಲದಲ್ಲಂತೂ ರೈಸ್ ಮತ್ತು ರಸಮ್ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಸೊ ಈಗ ಬನ್ನಿ ರಸಮ್ ಬಿಡೋಣ. ಸೊ ನಾನು ಹೊರಗಡೆ ಎಲ್ಲಾದರೂ ಹೋಗ್ತಾ ಇದ್ದೀನಿ ಏನಾದರೂ ಕೆಲಸದ ಮೇಲೆ ಅಂತ ಅಂದರೆ ಆವತ್ತಿಂದ ಡ್ರಿಂಕೆಲ್ಲ ನಂದು ಕ್ಯಾನ್ಸಲ್ ಆಗೇ ಆಗುತ್ತೆ ಕನ್ಫರ್ಮು. ಸೊ ತೊಗೊಂಡಂತೂ ಹೋಗೋದಕ್ಕಾಗೋದಿಲ್ಲ. ಇನ್ನು ಹೋಗಿದ್ದ ಜಾಗದಲ್ಲಂತೂ ನನಗೆ ಇದೇ ಬೇಕು ಅಂತ ಕೇಳೋಕ್ಕೂ ಆಗೋಲ್ಲ. ಸೊ ಅದಕ್ಕೋಸ್ಕರ ಸ್ಕಿಪ್ ಮಾಡಿದ್ದೆ. ಸೊ ಊಟ ಕೂಡ ಹೊರಗಡೆ ಹೋದರೆ ಸ್ವಲ್ಪನೇ ಮಾಡ್ತೀನಿ, ಜಂಕ್ ಫುಡ್ಸ್ ಏನೂ ತಿನ್ನೋದಕ್ಕೆ ಹೋಗೋದಿಲ್ಲ. ಸೊ ಈಗ ಇದು ಜೀರಾ ವಾಟರ್ ಇಟ್ಟಿದ್ದೀನಿ. ಸೊ ಬನ್ನಿ. ಸೊ ಫ್ರೆಂಡ್ಸ್, ಈಗ ರಸಮ್ ಮಾಡೋಣ ಅಂತ ಒಂದು ಮಿಕ್ಸಿ ಜಾರ್ಗೆ 1 ಟೊಮೆಟೊ, 2 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಒಂದು 10 ಎಸ್ಲು, ಮತ್ತು ಜೀರಿಗೆ, ಮೆಣಸು ಇದಿಷ್ಟು ತೊಗೊಂಡಿದ್ದೀನಿ. ಇದನ್ನು ರುಬ್ಕೊಳ್ಬೇಕು. ನೀರು ಹಾಕ್ತೀರಾ ತರಿಯಾಗಿ ರುಬ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಹುಣಸೆಹಣ್ಣು ರಸ ತೊಗೊಂಡಿದ್ದೀನಿ. ಈಗ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ, ಹಾಗೆ ಇಂಗು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ನೀರು ಎಷ್ಟು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಳಿ.
ಈಗ ರಸಕ್ಕೆ ಒಗ್ಗರಣೆ ಮಾಡ್ಕೊಳ್ತಾಯಿದ್ದೀನಿ. ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ, ಸಾಸಿವೆ ಹಾಗೆ ಕರಿಬೇವು ಹಾಕ್ಕೊಳ್ತಾಯಿದ್ದೀನಿ. ನಿಮಗೆ ಬೇಕಾದ್ರೆ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಖಾರ ಆಗುತ್ತೆ ಅಂದ್ಕೊಂಡು ಹಾಕ್ಕೊಂಡಿಲ್ಲ. ಆಮೇಲೆ ಅದು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲನೂ ಹಾಕ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಳ್ತಾಯಿದ್ದೀನಿ. ಆಮೇಲೆ ಇನ್ನು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾಯಿದ್ದೀನಿ. ಸೊ ಇದಿಷ್ಟು ಹಾಕ್ಕೊಂಡು ಕುದಿಯಕ್ಕೆ ಬಿಟ್ಟು. ಸೊ ಫ್ರೆಂಡ್ಸ್, ರಸ ಕುದೀತಾ ಇದೆ. ಸೊ ಇಷ್ಟ ಇದನ್ನು ಆಫ್ ಮಾಡ್ಕೊಬಿಡ್ತೀನಿ. ಸೊ ಫ್ರೆಂಡ್ಸ್, ಈಗ ವಾಕಿಂಗ್ ಮಾಡ್ತಾ ಇದ್ದೀನಿ. ಸೊ ನೀರು ಬೇರೆ ಖಾಲಿ ಹೋಗಿದೆ ಫ್ರೆಂಡ್ಸ್, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ 5:15ಗೆ ನೀರು ಅವ್ರಿಗೆ ಫೋನ್ ಮಾಡಿದ್ದು, ಇನ್ನೂ ಬಂದಿಲ್ಲ. ಅವರು ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ. ಟೈಮ್ ಒಂದು 7:15 ಆಯಿತು. ಸೊ ಈಗ ನೀರು ಓಡಿಸಿದ್ರೆ ಮೇಲಕ್ಕೂ ಹಾಗೆ ಹಾಕ್ಬಿಡ್ತೀನಿ. ಅದು ಕಸ ಎಲ್ಲ ಇರುತ್ತಲ್ವ ಅದರಲ್ಲಿ, ಅದೆಲ್ಲ ಕೆಳಗಡೆ ಕಿತ್ಕೊಂಡು ಯೂಸ್ ಮಾಡೋಕ್ಕೆ ಮಿನಿಮಮ್ ಅಂದರೆ ಅರ್ಧ ದಿನ ಬೇಕೇ ಬೇಕು. ನೀರು ಬೇರೆ ಇಲ್ಲ, ಖಾಲಿ ಹೋಗಿದೆ. ಏನು ಮಾಡೋದು ಗೊತ್ತಿಲ್ಲ. ಅವ್ರು ಇನ್ನೂ ಬಂದಿಲ್ಲ. ಈಗ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ಕಾಲ್ ಮಾಡೋದಕ್ಕೆ. ನೋಡಿ ಇನ್ನೊಂದು 10 ನಿಮಿಷ ಬರ್ಬೋದು ಅನಿಸುತ್ತೆ. ಸೊ ಅದಕ್ಕೆ ಈಚೆ ಕಡೆ ವಾಕಿಂಗ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಒಂದು ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ. ರಸಮಲ್ಲಿ ಊಟ ಮಾಡ್ಕೊಡ್ತಿದ್ದೀನಿ. ರಸಮ್ ಅಂದರೆ ತುಂಬ ಚೆನ್ನಾಗಿದೆ. ಸೊ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಈಗ ಟೈಮ್ ಬಂದು 8:15 ಆಗಿದೆ. ಸೊ ಇವಾಗ ಬಂದಿದ್ದಾರೆ. ಸೊ ಯಾವುದೋ ಕಾರ್ ಬಂದುಬಿಡ್ತು ಫ್ರೆಂಡ್ಸ್, ಯಾವುದೋ ಕಾರ್ ಬಂದುಬಿಡ್ತು ಅಂತ ತೆಗೆದು ಮತ್ತೆ ಇವಾಗ ಹಾಕ್ತಾರೆ. ನೋಡಿ ಮ್ಯಾಕ್ಸಿ ಯಾರಾದರೂ ಬಂದರೆ ಹಿಂಗೇ ಬಂದು ಅಲ್ಲಿಗೆ ಎಟ್ಟತ್ರನೇ ಇರ್ತಾನೆ ಕಳ್ಳ. ಈಗ ಇದು ತುಂಬಬೇಕು ಫ್ರೆಂಡ್ಸ್. 8:15 ಆಗಿದೆ. ಮೋಟ್ರ್ ಆನ್ ಮಾಡಿದ್ರೆ ಕಸ ಎಲ್ಲ ಕುತ್ಕೊಂಡು ಯೂಸ್ ಮಾಡೋದು. ಬೆಳಗ್ಗೆನೇ ಯೂಸ್ ಮಾಡಬೇಕು, ಇವಾಗೇನೂ ಯೂಸ್ ಮಾಡೋಕ್ಕಾಗಲ್ಲ. ಪಾತ್ರೆಗಳು ಬೇರೆ ಬಿದ್ದಿದೆ. ಬನ್ನಿ ನೋಡಿ. ಸೊ ಫ್ರೆಂಡ್ಸ್, ಫೈನಲಿ ನೀರು ಹೊಡ್ಸಿದಾಯ್ತು. ನೋಡಿ ಕಸ ನೋಡಿ, ಏನೂ ಮಾಡೋಕ್ಕಾಗಲ್ಲ. ಇನ್ನೊಂದು ನನಗೆ ಡೌಟ್ ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಮನೆಯವರು ನೀರು ಓಡಿಸಿದ್ರೆ ಸೊ ಫುಲ್ಲು ತುಂಬಿ ಹರ್ಕೊಂಡು ಹೋಗ್ತಾ ಇರುತ್ತೆ. ನಾನು ನೀರು ಓಡಿಸಿದ್ರೆ ಬರೀ ಮುಕ್ಕಾಲು ಮಾತ್ರ ಬರುತ್ತೆ. ನೋಡಿ ಇನ್ನೂ ತುಂಬೇ ಇಲ್ಲ, ಇನ್ನೂ ತುಂಬಿಲ್ಲ. ಒಂದು 90% ಆಗಿದೆ ಅಷ್ಟೇ. ನೋಡೋಣ, ಈಗ ನಮ್ಮ ಮನೆಯವ್ರು ಬರ್ತಾರೆ. ಬನ್ನಿ ಹೋಗೋಣ ಫ್ರೆಂಡ್ಸ್. ಈಗ ತಾನೇ ನಮ್ಮ ಮನೆಯವ್ರು ಬಂದರು. ಇದೇನೋ ಕೈಗೆ ತಂದುಕೊಟ್ಟಿದ್ದಾರೆ, ಏನಂತ ಗೊತ್ತಿಲ್ಲ. ಬನ್ನಿ ಓಪನ್ ಮಾಡಿ ನೋಡೋಣ. ಒಂದು ಕೈ ತೆಗಿಯೋಕ್ಕಾಗಲ್ಲ ಫ್ರೆಂಡ್ಸ್. ನನಗನ್ಸೋ ಪ್ರಕಾರ ಪರ್ಫ್ಯೂಮ್ ಅನ್ಕೊತೀನಿ. ವೈಲ್ಡ್ ಸ್ಟೋನ್, ಮೇ ಬಿ ಪರ್ಫ್ಯೂಮ್ ಇರಬೇಕು. ಪರ್ಫ್ಯೂಮ ರೀ? ಪರ್ಫ್ಯೂಮೇ ಅನಿಸುತ್ತೆ ಫ್ರೆಂಡ್ಸ್. ಅವರು ಫೋನಲ್ಲಿ ಮಾತಾಡ್ಕೊಂಡು ಏನೋ ಹುಡುಕೊಂಡು ಬಿಸಿಯಾಗಿದ್ದಾರೆ, ಏನೂ ಹೇಳ್ತಾ ಇಲ್ಲ. ಪರ್ಫ್ಯೂಮೇ ಅನಿಸುತ್ತೆ, ಪರ್ಫ್ಯೂಮೇ. ಬಟ್ ಏನೋ ಅಷ್ಟು ಸ್ಮೆಲ್ ಏನು ಚೆನ್ನಾಗಿಲ್ಲ. ವೈಲ್ಡ್ ಸ್ಟೋನ್ ಸ್ಟಾರ್ ಬಿಟ್ರಿ